ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಶಿಕ್ಷಣ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸದ ಕೊನೆಯ ಒಂದು ಅಧ್ಯಾಯದಲ್ಲಿ ನಾವಿದ್ದೀವಿ. ಸೊ ಈ ಒಂದು ಇತಿಹಾಸದ ಕೊನೆಯ ಅಧ್ಯಾಯವಾಗಿರ್ತಕ್ಕಂಥ 7ನೇ ಅಧ್ಯಾಯ ಕರ್ನಾಟಕದ ಏಕೀಕರಣ ಚಳುವಳಿ 7.7. ಸೊ ಈ ಒಂದು ಅಧ್ಯಾಯದ 1, 2 ಮತ್ತು 5 ಅಂಕಗಳ ಪ್ರಶ್ನೋತ್ತರಗಳನ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೈಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ 1 ಅಂಕದ ಪ್ರಶ್ನೋತ್ತರಗಳನ್ನ ನಾವೀಗ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೋತ್ತರಗಳನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಭಾರತದ ರಾಜ್ಯಗಳನ್ನು ದೇಶೀಯ ಒಕ್ಕೂಟಗಳಿಗೆ ಸೇರುವಂತೆ ಮನವೊಲಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಎರಡನೇ ಪ್ರಶ್ನೆ, ಆಲೂರು ವೆಂಕಟರಾಯರ ಪ್ರಸಿದ್ಧವಾದಂಥ ಕೃತಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಗತ ವೈಭವ ಎಂತಕ್ಕಂಥ ಕೃತಿಯನ್ನು ಬರೆದಿದ್ದು ಆಲೂರು ವೆಂಕಟರಾಯರು. ಈ ಒಂದು ಕೃತಿ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೂರನೇ ಪಾಯಿಂಟು, ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಫಜಲ್ ಅಲಿ. ಸೊ ಫಜಲ್ ಅಲಿ, ಎಚ್.ಎಂ. ಕುಂಜ್ರು, ಕೆ.ಎಂ. ಪಣಿಕ್ಕರ್ ಅಂತೇಳಿ 3 ಜನ ಹೆಸರನ್ನು ಹೇಳಿದ್ದೀನಿ. ಫಜಲ್ ಅಲಿ, ಎಚ್.ಎಂ. ಕುಂಜ್ರು, ಕೆ.ಎಂ. ಪಣಿಕ್ಕರ್, ಈ 3 ಜನ ಹೆಸರಲ್ಲಿ 3 ಜನ ಹೆಸರು ಸದಸ್ಯರಿದ್ದಾರೆ. ಅದರಲ್ಲಿ ಫಜಲ್ ಅಲಿ ಅವರು ಅಧ್ಯಕ್ಷರಾಗಿದ್ದರು. 4ನೇ ಪ್ರಶ್ನೆ, ಏಕೀಕರಣ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯನ್ನು ಹೆಸರಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಕೆ.ಎಸ್. ನಿಜಲಿಂಗಪ್ಪ ಅವರು ಏಕೀಕರಣ ಮೈಸೂರಿನ ಮೊದಲ ಮುಖ್ಯಮಂತ್ರಿಗಳಾದರು. ಇಲ್ಲಿಗೆ 1 ಅಂಕದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತವೆ. ಈಗ 2 ಅಂಕಗಳ ಪ್ರಶ್ನೋತ್ತರಗಳನ್ನ ನೋಡೋಣ. 2 ಅಂಕದ ಪ್ರಶ್ನೋತ್ತರಗಳನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ಪದ ಅಥವಾ 2 ವಾಕ್ಯದಲ್ಲಿ, ಕೆಲವನ್ನ 2 ಪದಗಳಲ್ಲಿ ಉತ್ತರಿಸುವಂಥವನ್ನ 2 ಪದಗಳಲ್ಲಿ ಉತ್ತರಿಸಬೇಕು, 2 ವಾಕ್ಯಗಳಲ್ಲಿ ಉತ್ತರಿಸುವಂಥವನ್ನ 2 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಮೊದಲನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳವಳಿಯ ಯಾರಾದರೂ 2 ನಾಯಕರನ್ನ ಹೆಸರಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಲೂರು ವೆಂಕಟರಾಯರು, ಗುರು ರಾಮಸ್ವಾಮಿ ಅಯ್ಯಂಗಾರ್, ಕೆಂಗಲ್ ಹನುಮಂತಯ್ಯ, ಕೆ.ಎಸ್. ನಿಜಲಿಂಗಪ್ಪ, ಆಮೇಲೆ ಅಂದಾನಪ್ಪ ದೊಡ್ಡಪ್ಪ ಮೇಟಿ, ಆಮೇಲೆ ಇನ್ನೂ ಮುಂತಾದಂಥ ಅನೇಕ ನಾಯಕರಿದ್ದಾರೆ. ಸೊ ಇಲ್ಲಿ 4 ಜನನ ಕೊಟ್ಟಿದ್ದೀನಿ, ಈಸಿ ಇರೋವಂಥ 4 ಜನನ ಕೊಟ್ಟಿದ್ದೀನಿ, ಅದರಲ್ಲಿ 2 ಬರಿಬೋದಾಗತ್ತೆ. 2ನೇ ಪ್ರಶ್ನೆ, ರಾಜ್ಯಗಳ ಪುನರ್ವಿಂಗಡಣೆಗಾಗಿ ರಚಿಸಲಾದ 2 ಸಮಿತಿಗಳನ್ನು ಹೆಸರಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ದಾರ್ ಸಮಿತಿ ಮತ್ತು JVP ಸಮಿತಿ. ದಾರ್ ಸಮಿತಿ ಮತ್ತು JVP ಸಮಿತಿ 2 ನೀಟಾಗಿ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವೆಶ್ಚನ್. 3ನೇ ಪ್ರಶ್ನೆ, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಪಟ್ಟಾಭಿ ಸೀತಾರಾಮಯ್ಯ, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್, ಈ 2 ಹೆಸರನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಈ 2 ಅಂಕದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತವೆ. ನೆಕ್ಸ್ಟ್ ಬರುವಂಥದ್ದು 5 ಅಂಕದ ಪ್ರಶ್ನೋತ್ತರಗಳು. 5 ಅಂಕದ ಪ್ರಶ್ನೋತ್ತರಗಳಂದರೆ ಇದರಲ್ಲಿ 10 ಅಂಕದ ಯಾವುದೇ ಪ್ರಶ್ನೆಗಳಿಲ್ಲದೆ ಇರೋ ಕಾರಣ 5 ಅಂಕದ ಪ್ರಶ್ನೋತ್ತರಗಳು ಮಾತ್ರ ಇದ್ದಾವೆ. ಸೊ ಅದರಲ್ಲೂ ಒಂದು ಕ್ವೆಶ್ಚನ್ನು ಭಯಂಕರ ಇಂಪಾರ್ಟೆಂಟು. ಈ ಕ್ವೆಶ್ಚನನ್ನು ಬಿಟ್ಟರೆ ಉಳಿದಂಥ ಯಾವುದೇ ಕ್ವೆಶ್ಚನನ್ನು ಸಹ ಎಕ್ಸಾಮಲ್ಲಿ ಕೇಳಿರುವಂಥ ಸಾಧ್ಯತೆಯೇ ಇಲ್ಲ, ಕೇಳಿ ಇಲ್ಲ. ಯಾಕಂದರೆ ಇರೋದೇ 2 ಕ್ವೆಶ್ಚನ್ನು. ಅದರಲ್ಲಿ ಮೊದಲನೇದು ಕರ್ನಾಟಕದ ಏಕೀಕರಣ ಚಳುವಳಿಯ ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಅದನ್ನು ಆಲ್ಮೋಸ್ಟ್ ಯಾರೂ ಸಹ ಬರೆಯೋದಿಲ್ಲ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಟಫ್ ಆಗಿರ್ತಕ್ಕಂಥ ಕ್ವಶನ್, ಹೆವಿ ಟಫ್ ಇರ್ತಕ್ಕಂಥ ಕ್ವಶನ್ನು. ಸೊ ಹಾಗಾಗಿ ನಾವು ಈ ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಏಕೀಕರಣ ಚಳುವಳಿಗೆ ಯಾವ್ಯಾವ ಅಂಶಗಳು ಕಾರಣವಾದವು ಅನ್ನೋ ಒಂದು ವಿಷಯವನ್ನು ಕುರಿತು ನಾವೀಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಶ್ನೆ, ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಕರ್ನಾಟಕದ ಜನರಲ್ಲಿ ಏಕೀಕರಣ ಮೂಡಿಸಲು ಅನೇಕ ಅಂಶಗಳು ಕಾರಣವಾದವು. ಅವುಗಳನ್ನು ಈ ಕೆಳಗಿನಂತೆ ಗಮನಿಸಬಹುದು. ಯಾವ್ಯಾವಾಗಾದರೆ ಕರ್ನಾಟಕದ ಜನರಲ್ಲಿ ಏಕೀಕರಣ ಮೂಡಿಸೋದಕ್ಕೆ ಕಾರಣವಾದಂಥ ಅಂಶಗಳು ಅಂತ ನೋಡ್ತಾ ಹೋಗೋಣ. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮುಂತಾದಂಥ ವೃತ್ತಪತ್ರಿಕೆಗಳು. ಸಂಯುಕ್ತ ಕರ್ನಾಟಕ ಬಂದಿತ್ತು, ವಿಶಾಲ ಕರ್ನಾಟಕ ಬಂದಿತ್ತು, ಕರ್ನಾಟಕ ವೃತ್ತ ಅಂತಕ್ಕಂಥ ಈ 3 ಪ್ರಧಾನ ವೃತ್ತಪತ್ರಿಕೆಗಳು ಏನು ಮಾಡಿದ್ವು, ಜನರಲ್ಲಿ ಒಂದು ಕರ್ನಾಟಕದ ಏಕೀಕರಣದ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಬಯಸಿದ್ವು. ಅದೇ ರೀತಿ ಕರ್ನಾಟಕದ ಜನರೆಲ್ಲ ಒಂದೇ, ನಾವೆಲ್ಲ ನಮ್ಮ ಕನ್ನಡಿಗರು, ನಾವೆಲ್ಲ ಒಂದೇ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು, ನಾವೆಲ್ಲರೂ ಸಹ ಒಂದೇ ಜನಾಂಗದವರು ಅಂತೇಳಿ ಕರ್ನಾಟಕದ ಜನರಲ್ಲಿ ಏಕೀಕರಣವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ ಮತ್ತು ಕರ್ನಾಟಕ ವೃತ್ತ ಅಂತಕ್ಕಂಥ ಈ 3 ಪ್ರಮುಖ ಪತ್ರಿಕೆಗಳು ಮಾಡಿದ್ವು. 2ನೇ ಪಾಯಿಂಟು, ಆಲೂರು ವೆಂಕಟರಾಯರ ಕರ್ನಾಟಕ ಗತ ವೈಭವ ಮತ್ತು ಅಂತಹ ಇತರೆ ಕೃತಿಗಳು. ಆಲೂರು ವೆಂಕಟರಾಯರು ಬರೆದಿರ್ತಕ್ಕಂಥ ಕರ್ನಾಟಕದ ಗತ ವೈಭವ ಅಂದರೆ ಐತಿಹಾಸಿಕವಾಗಿ ಕರ್ನಾಟಕವನ್ನು ಆಳಿದಂಥ ಇಮ್ಮಡಿ ಪುಲಿಕೇಶಿ, ಇನ್ನೂ ಅನೇಕ ಜನರನ್ನ ಕುರಿತು ಕರ್ನಾಟಕ ಯಾವ ರೀತಿ ಗತ ವೈಭವದಿಂದ ಇತಿಹಾಸದಲ್ಲಿ ಕೂಡಿತ್ತು ಅಂತಕ್ಕಂಥ
ಕೃತಿಯನ್ನು ಅಂದರೆ ಕರ್ನಾಟಕದ ಗತವೈಭವ ಅಂತಕ್ಕಂಥ ಕೃತಿಯನ್ನು ಆಲೂರು ವೆಂಕಟರಾಯರು ಬರೆದರು. ಅದೇ ರೀತಿ ಅಂತಹ ಅನೇಕ ಕೃತಿಗಳನ್ನ ಇತರರು ಬರೆದ್ರ ಕಾರಣ ಕರ್ನಾಟಕ ಏಕೀಕರಣ ಚಳುವಳಿಗೆ ಪ್ರಭಾವ ಬೀರಿದಂಥ ಅಂಶಗಳಲ್ಲಿ ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿ ಮತ್ತು ಇತರೆ ಕೃತಿಗಳು ಕಾರಣೀಭೂತವಾಗ್ತವೆ. 3ನೇ ಪಾಯಿಂಟು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದಂತಹ ಸಂಘ ಸಂಸ್ಥೆಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದಂಥ ಸಂಘ ಸಂಸ್ಥೆಗಳು ಕರ್ನಾಟಕದ ಏಕೀಕರಣ ಚಳುವಳಿಯ ಬಗ್ಗೆ ಪ್ರಚಾರವನ್ನು ನಡೆಸಿದವು. ಆದ ಕಾರಣ ಕರ್ನಾಟಕದ ಏಕೀಕರಣ ಚಳುವಳಿಗೆ ಇವು ಸಹ ಕಾರಣವಾದವು ಅಥವಾ ಇವು ಪ್ರಭಾವ ಬೀರಿದ ಅಂಶಗಳಾದವು. ನೆಕ್ಸ್ಟ್ 4ನೇ ಪಾಯಿಂಟು, ಉಯಿಲಗೋಲ ನಾರಾಯಣರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ, BM ಶ್ರೀ ಅವರ ಏರಿಸು ಆರಿಸು ಕನ್ನಡದ ಬಾವುಟ ಮುಂತಾದಂಥ ಕವನಗಳು. ಅದೇ ರೀತಿ ಮಂಗೇಶಪ್ಪಯ್ಯವರ ತಾಯಬಾರೆ ಮಗವ ತೋರೆ ಅಂತಕ್ಕಂಥ ಮುಂತಾದಂಥ ಕವನಗಳು. ಅಂದರೆ ಇವರೆಲ್ಲ ಹಾಡುಗಳನ್ನ ಬರೆದ್ರು, ಕರ್ನಾಟಕವನ್ನು ಕುರಿತು ಹಾಡುಗಳನ್ನ ಬರೆದ್ರು. ಈ ಜೈ ಭಾರತ ಜನನಿಯ ತನುಜಾತೆ ಆಗಿರ್ಬೋದು, ಅದೇ ಥರ ಹೇರಿಸು ಆರಿಸು ನಮ್ಮ ಕನ್ನಡದ ಬಾವುಟ ಅಂತಕ್ಕಂಥ BM ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥ ಕೃತಿ ಆಗಿರ್ಬೋದು. ಅದೇ ರೀತಿ ಮಂಗೇಶರಾಯರ ಈ ತಾಯಬಾರೆ ಮಗವ ತೋರೆ ಕನ್ನಡದಾಯಿ, ಈ ರೀತಿಯಾದಂಥ ಕೃತಿಗಳಾಗಿರ್ಬೋದು. ಈ ರೀತಿಯಾದಂಥ ಹಾಡುಗಳು ಕನ್ನಡದ ಜನರ ಮೇಲೆ ಪ್ರಭಾವವನ್ನು ಬೀರಿದವು ಅಂತೇಳಿ ನಾವು ಗಮನಿಸ್ಬೋದಾಗುತ್ತೆ. 5ನೇ ಪಾಯಿಂಟು, ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದಂಥ ಪಕ್ಷಗಳು ಅಥವಾ ಮುಂತಾದಂಥ ಸಂಘ ಸಂಸ್ಥೆಗಳು ಕರ್ನಾಟಕದ ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡವು. ಅಂದರೆ ಈ ಪ್ರಾದೇಶಿಕ ಕಾಂಗ್ರೆಸ್ ಆದಮೇಲೆ ಕರ್ನಾಟಕ ಸಭಾ ಮುಂತಾದಂಥ 2 ಸಂಘ ಸಂಸ್ಥೆಗಳು, ಈ ಪ್ರಮುಖ 2 ಸಂಘ ಸಂಸ್ಥೆಗಳು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ್ವು ಅಥವಾ ಕರ್ನಾಟಕ ಚಳುವಳಿಯ ನೇತೃತ್ವವನ್ನು ವಹಿಸಿದ್ವು ಅಂತೇಳಿ ಇಲ್ಲಿ ಬರಿಬೇಕಾಗುತ್ತೆ. ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಮಿತಿ ಆಯಿತು. ಸಿದ್ದಪ್ಪ ಕಂಬಳಿ ಇದರ ಪ್ರಥಮ ಅಧ್ಯಕ್ಷರಾಗಿದ್ದರು. 6ನೇ ಪಾಯಿಂಟು, ಭಾಷಾಧಾರಿತ ರಾಜ್ಯಗಳ ರಚನೆಯನ್ನು ಗಾಂಧೀಜಿ ಸಹ 1924ರ ಕರ್ನಾಟಕದ ಬೆಳಗಾವಿ ಅಧಿವೇಶನದಲ್ಲಿ ಒಪ್ಪಿಕೊಂಡ್ರು. ಅಂದರೆ ಕರ್ನಾಟಕದ ಬೆಳಗಾವಿ ಅಧಿವೇಶನ ಏನು ನಡೆಯುತ್ತಲ್ಲ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಇದನ್ನು ಒಪ್ಕೊಂಡ್ರು. ಅಂದರೆ ಭಾಷಾಧಾರಿತವಾಗಿ ಭಾಷೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ರಾಜ್ಯಗಳ ರಚನೆ ಮಾಡೋದು ನನಗೆ ಒಪ್ಪಿಗೆ ಇದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಒಪ್ಕೊಂಡ್ರು. 7ನೇ ಪಾಯಿಂಟು, ನೆಹರು ಸಮಿತಿ ಏನು ರಚನೆ ಆಗಿರುತ್ತಲ್ಲ 1928ರಲ್ಲಿ ರಚನೆ ಆದಂಥ ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಶಿಫಾರಸು ಮಾಡಿತ್ತು. ಇಲ್ಲಿ ನೆಕ್ಸ್ಟ್ 8ನೇ ಪಾಯಿಂಟು, ಆಲೂರು ವೆಂಕಟರಾಯರು, ಸಿದ್ದಪ್ಪ ಗುದ್ಲೆಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಕಂಬಳಿ, ಅಂದಾನಪ್ಪ ದೊಡ್ಡಪ್ಪ ಮೇಟಿ, ಗುರು ರಾಮಸ್ವಾಮಿ ಅಯ್ಯಂಗಾರ್, ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ, ಅಂದಾನಪ್ಪ ದೊಡ್ಡಪ್ಪ ಮೇಟಿ ಮುಂತಾದಂಥ ಅನೇಕ ನಾಯಕರು ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದರು. ಈ 8 ಪಾಯಿಂಟ್ಗಳು ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳಾಗಿದ್ದಾವೆ. ಈ ಮೇಲಿನ ಅಂಶಗಳು ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳಾಗಿದ್ದಾವೆ ಅಂತೇಳಿ ಬರೆದು ಈ ಒಂದು ಪ್ರಶ್ನೆನ ಎಂಡ್ ಮಾಡಿ. ಸೊ ಇಷ್ಟು ದಿನ ಅನೇಕ ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಇವತ್ತಿಂದ ಚಾನಲ್ ಸರಿಯಾಗಿದೆ. ಚಾನಲ್ನ ಸರಿ ಮಾಡ್ಕೊಂಡಾದ್ಮೇಲೆ ಇನ್ನು ಮುಂದೆ ವಿಡಿಯೋಸ್ಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.